ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಆಗಿದ್ರು ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ಇವತ್ತು ನಾನು ತುಂಬಾನೇ ಸಿಂಪಲ್ ಅಂಡ್ ಟೇಸ್ಟಿ ಆಗಿರುವಂಥ ಕೇರಳ ಸ್ಟೈಲ್ ಚಿಕನ್ ರೆಸಿಪಿನ ಮಾಡ್ತಿದ್ದೀನಿ. ಇದನ್ನ ವಿಳಿಂಜಮ್ ಚಿಕನ್ ಅಂತ ಹೇಳಿ ಕರೀತಾರೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾನೇ ಫೇಮಸ್ ಆಗಿರುವಂಥ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಚಿಕನ್ ತಗೊಂಡಿದ್ದೀನಿ. ಇದನ್ನ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಟ್ಕೊಳ್ಳಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ನಂತರ ಒಂದು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇರಲಿ ಖಾರ, ಇದು ಖಾರವಾಗಿದ್ರೇನೆ ಚೆನ್ನಾಗಿರುತ್ತೆ. ನಂತರ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಗರಂ ಮಸಾಲೆ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಗರಂ ಮಸಾಲೆ ಪೌಡರ್ ಇಲ್ಲ ಅಂತ ಹೇಳಿದ್ರೆ ನೀವು ಚಿಕನ್ ಮಸಾಲ ಪೌಡರ್ನ ಒಂದು ಸ್ವಲ್ಪ ಹಾಕೊಳ್ಳಿ. ನಂತರ ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೋಬೇಕು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಿ. ಟೈಮ್ ಇದೆ ಅಂತಂದರೆ ಒಂದು 15 ನಿಮಿಷ ಬಿಟ್ಟು ನಡೆಯುತ್ತೆ. ಇಲ್ಲ ಅಂತ ಹೇಳಿದ್ರು ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಮಾಡಲೇಬೇಕು. ಒಂದು ಪುಡಿನ ತಯಾರು ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸೋಂಪು ಕಾಳುಗಳು, ಧನಿಯಾ ಕಾಳುಗಳು, ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ನೀರು ಹಾಕ್ದಲೇ ತರಿಯಾಗಿ ರುಬ್ಕೋಬೇಕಾಗತ್ತೆ. ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಂತರ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಜಾಸ್ತಿನೇ ಎಣ್ಣೆ ಹಾಕೋಬೇಕಾಗುತ್ತೆ. ಇದನ್ನ ಡೀಪ್ ಫ್ರೈ ಮಾಡಿ ಮಾಡ್ತಾರೆ, ಬಟ್ ನಾನಿಲ್ಲಿ ಆ ರೀತಿ ಮಾಡ್ತಾ ಇಲ್ಲ. ಶಾಡೋ ಫ್ರೈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆನ ಹಾಕೊಂಡು ಕಬಾಬ್ ಮಾಡ್ಕೊಳ್ತೀರಲ್ಲ, ಆ ರೀತಿ ಮಾಡ್ಕೋಬಹುದು. ಬಟ್ ಪ್ರಾಪರ್ ಆಗಿ ಪ್ರಾಸೆಸ್ ಇರೋದು ಬಂದು ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡುವಂಥದ್ದು. ನಾನಿಲ್ಲಿ ಎಣ್ಣೆನ ಡೀಪ್ ಫ್ರೈ ಮಾಡ್ದಲೇ ಶಾಡೋ ಫ್ರೈ ರೀತಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಬೌಲ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿರುವಂತ ಈರುಳ್ಳಿ, ನಾವಾಗಲೇ ತರತರಿಯಾಗಿ ಪೌಡರ್ ಮಾಡಿಟ್ಕೊಂಡಿದ್ವಲ್ವಾ, ಅದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ತವಾ ಫ್ರೈ ಮಾಡ್ಬೇಕಾದ್ರೆ ಇದರಲ್ಲಿ ಇರುವಂತ ನಾವೇನ್ ಹಾಕಿರ್ತೀವಲ್ವಾ ಅದೆಲ್ಲ ಬಿಟ್ಕೊಳುತ್ತೆ. ಭಯ ಪಡುವಂತದ್ದು ಏನಿಲ್ಲ, ಇದು ಹೀಗೆ ಆಗುವಂತದ್ದು. ನೀವು ಡೀಪ್ ಫ್ರೈ ಮಾಡಿದಾಗ್ಲೂ ಕೂಡ ನಾವೇನ್ ಮಸಾಲಾಸ್ ಎಲ್ಲ ಹಾಕಿರ್ತೀವಿ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಏನ್ ಬಿಟ್ಕೊಂಡಿರುತ್ತಲ್ಲ ಅದೇ ಟೇಸ್ಟ್ ಕೊಡುವಂತದ್ದು. ನಾನೀಗ ನೋಡಿ ಕಚ್ಕೊಂಡಿರೋದನ್ನ ನೀಟಾಗಿ ಕೊಳ್ತಾ ಇದ್ದೀನಿ. 2 ಕಡೆ ಕ್ಲೀನ್ ಆಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಎಣ್ಣೆ ಸ್ವಲ್ಪ ಮೇಲೆ ಹಾಕ್ತಾನೆ ಇರಬೇಕು, ಇಲ್ಲಾಂದ್ರೆ ಚಿಕನ್ ಡ್ರೈ ಆಗ್ಬಿಡುತ್ತೆ. ನೋಡಿ ಫೈನಲ್ ಆಗಿ ಹೇಗಾಗಿದೆ ಅಂತ ಹೇಳಿ. ತುಂಬಾನೇ ಚೆನ್ನಾಗಿದೆ ನೋಡಿ, ಈ ರೀತಿ ಆಗ್ಬೇಕು ನೋಡಿ. ತಳದಲ್ಲಿ ನಾವು ಹಾಕಿರುವಂತ ಮಸಾಲ ಹೇಗಿದೆ, ಇದೇ ಟೇಸ್ಟ್ ಕೊಡುವಂತದ್ದು. ಇದನ್ನ ನೀಟಾಗಿ ನಾವು ಚಿಕನ್ ಜೊತೆನಲ್ಲೇ ತೆಕ್ಕೊಳ್ಬೇಕಾಗತ್ತೆ. ಚಿಕನ್ ಮೊದಲು ತೆಕ್ಕೊಂಬಿಡಿ. ನಂತರ ನೋಡಿ ನಾನು ಹೇಗ್ ಮಾಡ್ತಿದ್ದೀನೋ ಆ ರೀತಿನಲ್ಲಿ ಮಾಡಿ ನೀವು ಮಸಾಲನೆಲ್ಲ ತೆಕ್ಕೊಳ್ಳಿ. ನಂತರ ಸೇಮ್ ಪ್ರಾಸೆಸ್ನೇ ಫಾಲೋ ಮಾಡಿ ಮತ್ತೆ ಚಿಕನ್ನ ಹಾಕೊಂಡು ನೀಟಾಗಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಮೇಲೆ ಎಲ್ಲ ಎಣ್ಣೆನ ಹಾಕೊಂಡು ನೀಟಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡು ನಂತರ ಮಸಾಲನೆಲ್ಲ ನೀಟಾಗಿ ತೆಕ್ಕೊಂಡು ಚಿಕನ್ ಮೇಲೆ ಹಾಕೊಳ್ಳಿ. ನಂತರ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಈರುಳ್ಳಿ ಮತ್ತೆ ನಾವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚಿಕನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದು ಇದೇ ಮಸಾಲನೇ. ಇದನ್ನೇ ನೀವು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನೀಟಾಗಿ ನಾನು ಏನೇನು ಹೇಳಿದ್ದೀನೋ ಹಾಗೆ ಹಾಕೊಂಡು ಮಾಡ್ಕೊಳ್ಳಿ. ತುಂಬಾನೇ ಸೂಪರ್ ಆಗುತ್ತೆ. ನಮ್ಮ ಮನೆಯಲ್ಲಂತೂ ತುಂಬಾನೇ ಇಷ್ಟಪಟ್ಟು ತಿಂದ್ರು. ಒಂದ್ಸತಿ ಮಾಡಿದ್ದಕ್ಕೆ ಫುಲ್ 1 ಟೈಮೇ ಖಾಲಿ ಆಗಿ ಹೋಗ್ಬಿಡ್ತು. ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ನೋಡ್ತಾ ಇರ್ಬೋದು ನೀವು ಹೇಗಾಗಿದೆ ಅಂತ ಹೇಳಿ. ಈ ಟೈಮಲ್ಲಿ ನಾವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಚಿಕನನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಇದಕ್ಕೆಲ್ಲ ಕೋಟ್ ಆಗೋ ರೀತಿನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತೊಂದು ನೆನ್ಪಿಟ್ಕೋಬೇಕು, ಚಿಕನ್ ಹಾಕಿದ ತಕ್ಷಣ ನೀವು ಜಾಸ್ತಿ ಹೊತ್ತು ಬಿಡ್ಲಿಕ್ಕೆ ಹೋಗ್ಬಾರ್ದು. ಎಲ್ಲನೂ ಆಲ್ರೆಡಿ ಕುಕ್ ಆಗಿರುತ್ತೆ. ನೀವೇನು ಮಾಡೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಮಿಕ್ಸ್ ಮಾಡಬೇಕು. ಚಿಕನ್ಗೆ ಆನಿಯನ್ ಮತ್ತು ಪೌಡರ್ ನಾವೇನು ಮಾಡಿರ್ತೀವಿ ಅದು ಸೇರೋ ರೀತಿಯಲ್ಲಿ ಮಾಡಬೇಕು ಅಷ್ಟೇ. ಜಾಸ್ತಿ ನೀವು ಮಿಕ್ಸ್ ಮಾಡ್ತಾ ಹೋಗ್ತಿದ್ರಿ ಅಂತ ಹೇಳಿದ್ರೆ ಚಿಕನ್ ಡ್ರೈ ಆಗಿಬಿಡುತ್ತೆ, ಆಗ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಈ ರೀತಿ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ವಿಳಿಂಜಮ್ ಚಿಕನ್ ರೆಡಿ ಆಗಿಬಿಡುತ್ತೆ. ಮನೆಯಲ್ಲಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೋಬೋದು. ತುಂಬಾ ಫೇಮಸ್ ಆಗಿರುವಂಥದ್ದು. ನಾನು ಕೇರಳಕ್ಕೆ ಹೋದಾಗ ನಾನು ಟೇಸ್ಟ್ ಮಾಡಿದ್ದೆ, ಫ್ಯಾಂಟಾಸ್ಟಿಕ್ ಆಗಿತ್ತು. ಅದೇ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಈ ಚಿಕನ್ ತುಂಬಾ ಸ್ಪೈಸಿ ಆಗಿರುತ್ತೆ, ತುಂಬ ಖಾರವಾಗಿರುತ್ತೆ. ಈ ರೆಸಿಪಿಗೆ ಖಾರನೇ ಮೇನು. ಖಾರ ಜಾಸ್ತಿ ಇದ್ರೇ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಒಂದು ಸ್ವಲ್ಪ ಖಾರ ಕಮ್ಮಿ ಮಾಡಿದ್ದೀನಿ, ಬಟ್ ಟೇಸ್ಟ್ ಮಾತ್ರ ಕಾಂಪ್ರಮೈಸ್ ಮಾಡೋ ಹಾಗೆಲ್ಲ ಅಷ್ಟು ಚೆನ್ನಾಗಿತ್ತು. ನೀವು ಟ್ರೈ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.